ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿನ್ನೆ ಅಷ್ಟೇ ಒಂದು ಮಾಹಿತಿ ಕೊಟ್ಟಿದ್ದೆ. ಅದೇನು ಅಂತಂದರೆ KPSCಯಲ್ಲಿನ ಕೆಲವೊಂದಿಷ್ಟು ಆಯ್ಕೆ ಪಟ್ಟಿಗಳು, ಅಂತಿಮ ಆಯ್ಕೆ ಪಟ್ಟಿಗಳು ಆಯೋಗದ ಅನುಮೋದನೆಗೆ ಸಲ್ಲಿಕೆ ಆಗಿರುವಂಥದ್ರ ಬಗ್ಗೆ ಮಾಹಿತಿ ನೀಡಿದ್ದೆ. ಅದರಲ್ಲಿ ವಿಶೇಷವಾಗಿ KPSCಯ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಏನು ಆಯ್ಕೆ ಪಟ್ಟಿ ಅಂತಿಮವಾದದ್ದು ಅದರ ಬಗ್ಗೆ ಕೂಡ ಮಾಹಿತಿ ನೀಡಿದ್ದೆ. ಆ್ಯಂಡ್ ಅದರ ಜೊತೆ ಮತ್ತೊಂದು ಇಂಪಾರ್ಟೆಂಟ್ ಅಂತಂದರೆ ಅಕೌಂಟ್ ಅಸಿಸ್ಟೆಂಟ್ದು ಕೂಡ ನೀಡಿದ್ದೆ. ಬಟ್ KPSC ಅವರು ಕಡೆಗೂ ಅಂತಿಮ ಆಯ್ಕೆ ಪಟ್ಟಿ ಯಾವುದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹೈದರಾಬಾದ್ ಕರ್ನಾಟಕ ವೃಂದದ HKದ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು 30/8/2023 ಅಧಿಸೂಚನೆಯಲ್ಲಾದ ವಾಣಿಜ್ಯ ತೆರಿಗೆಗಳ ಇಲಾಖೆಯಲ್ಲಿನ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು 15 ಹುದ್ದೆಗಳು ಅಂದರೆ ಹೈದರಾಬಾದ್ ಕರ್ನಾಟಕ ವೃಂದ ಹುದ್ದೆಗಳಿಗೆ ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರಿಕ ಸೇವೆಗಳ ನೇಮಕಾತಿ ನಿಯಮ 2021ರ ನಿಯಮಗಳ ಪ್ರಕಾರ ಈ ಒಂದು ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೀವು ಗಮನಿಸಬೇಕು. ಈ ಪ್ರಕಟಣೆಯಲ್ಲಿ ಒಂದು ಅಂಶ ಇದೆ. ಏನು ಅಂತಂದರೆ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸ್ತಿದ್ರು. ಅದಾದ ಮೇಲೆ ಸದರಿ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು 7 ದಿನಗಳ ಕಾಲಾವಕಾಶವನ್ನು ನೀಡಲಾಗಿತ್ತು. ಈ ಸಮಯದಲ್ಲಿ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲ. ಆದ್ದರಿಂದ ಅಂತಿಮ ಆಯ್ಕೆ ಪಟ್ಟಿಯನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಿದೆ ಅಂತ ಮಾಹಿತಿ ಇದೆ. ಅಂದರೆ ಇದಕ್ಕೆ ಯಾವುದೇ ಅಬ್ಜೆಕ್ಷನ್ ಫೈಲ್ ಆಗಿಲ್ಲ. ಸೊ ಇದಕ್ಕೆ ಅಬ್ಜೆಕ್ಷನ್ ಯಾವುದು ಕೂಡ ಬಂದಿಲ್ಲದ ಕಾರಣ ಯಾವುದೂ ಸಮಸ್ಯೆ ಇಲ್ಲ. ಅಂದರೆ ಈ ಒಂದು HK ಆಯ್ಕೆ ಪಟ್ಟಿಗೆ ಅಬ್ಜೆಕ್ಷನ್ಗಳು ಯಾರೂ ಸಲ್ಲಿಕೆ ಮಾಡಿಲ್ಲ. ಬಟ್ ಇನ್ನೊಂದು ನೀವು ಗಮನಿಸಲೇಬೇಕಾದಂಥ ಅಂಶ ಅಂತಂದರೆ ನಾನ್ HKದು ತುಂಬ ಜನ ಅಬ್ಜೆಕ್ಷನ್ ಹಾಕಿದ್ದಾರೆ. ನನಗೆ ಗೊತ್ತಿರೋಂಗೆ ಒಂದು 50-60 ಅಭ್ಯರ್ಥಿಗಳು ಹಾಕಿದ್ದಾರೆ. ಬಿಕಾಸ್ ನಿಮಗೆ ಗೊತ್ತಿದೆ, ಬಿಜಾಪುರದಲ್ಲಿ ಒಂದು ಏನು ಅಂತಂದರೆ ಅನುಮಾನಾಸ್ಪದವಾಗಿ ಅಭ್ಯರ್ಥಿಗಳು ಆಯ್ಕೆ ಆಗಿರುವಂಥದ್ದು ಅತಿ ಹೆಚ್ಚಾಗಿ ಒಂದು. ಆ್ಯಂಡ್ KPSC CTA ಹುದ್ದೆಗಳು ಒಂದಿಷ್ಟು ಸ್ಕ್ಯಾಮ್ ಆಗಿದೆ ಅನ್ನೋದು ಕೂಡ ತುಂಬ ಜನರಿಗೆ ಡೌಟ್ ಇದೆ. ಆ್ಯಂಡ್ ಒಬ್ಬ ಅಭ್ಯರ್ಥಿ ನೇರವಾಗಿ ಹಣವನ್ನು ಕೊಟ್ಟಿರುವಂಥದ್ದು, ಆತ ಈಗ ಆಲ್ರೆಡಿ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಇಳಿದಿರುವಂಥದ್ದು, ಅದು ಕೂಡ ಮಾಹಿತಿ ಇದೆ. ಸೊ ಆದ ಕಾರಣ ನಾನ್ HK CTA ಇದು ಆಯ್ಕೆ ಪಟ್ಟಿ ಸ್ವಲ್ಪ ತಡ ಆಗಬಹುದು. ಕಾರಣ ಅಬ್ಜೆಕ್ಷನ್ ತುಂಬ ಇದೆ. ಒಂದು 100 ಜನ ಆದರೂ ಮಿನಿಮಮ್ ಅಬ್ಜೆಕ್ಷನ್ ಮಾಡಿರ್ತಾರೆ. ಸೊ ಬಟ್ ಇಲ್ಲಿ HK ಕಲ್ಯಾಣ ಕರ್ನಾಟಕ ವೃಂದದ ಏನು CTA ಆಯ್ಕೆ ಪಟ್ಟಿ ಇತ್ತು, ಸೊ ಅದಕ್ಕೆ ಯಾವುದೇ ರೀತಿಯಾದಂಥ ಅಬ್ಜೆಕ್ಷನ್ ಬಂದಿಲ್ಲ. ನೀವು ಇಲ್ಲೇ ವಿಷಯವನ್ನು ತಿಳ್ಕೊಂಬಿಡ್ಬೋದು. ಅಂದರೆ ಇನ್ ಕೇಸ್ ಅಬ್ಜೆಕ್ಷನ್ ಇತ್ತು ಅಂದರೆ ಇಲ್ಲಿ ಕೊಟ್ಟಿರ್ತಾರೆ, ಈ ರೀತಿ ಅಬ್ಜೆಕ್ಷನ್ ಸ್ವೀಕೃತವಾಗಿದ್ದರಿಂದ ತಡ ಆಯಿತು ಏನಾಯಿತು ಅಂತ. ಬಟ್ ಏನೇ ಹೇಳಿ KPSC ಈ ರೀತಿಯಾದಂಥ, ಈಗ ನೋಡಿ ಇಲ್ಲೇ ಡೇಟ್ ನೋಡಿ, ನೋಟಿಫಿಕೇಷನ್ ಆಗಿದ್ದು 30/8/2023. ಬರೋಬ್ಬರಿ ಎಷ್ಟು ದಿನಗಳಾಯ್ತು ನೀವೇ ಕ್ಯಾಲ್ಕುಲೇಟ್ ಮಾಡಿ. ಸೊ ಇಷ್ಟು ಮಟ್ಟಿಗೆ ಅಂತಿಮ ಆಯ್ಕೆ ಪಟ್ಟಿ ಬಂದ ಮೇಲೆ, ಪ್ರಾವಿಷನಲ್ ಲಿಸ್ಟ್ ಬಂದ ಮೇಲೆ ಫೈನಲ್ ಲಿಸ್ಟ್ ಬಿಡೋಕ್ಕೂ ಕೂಡ 4-5 ತಿಂಗಳು ಟೈಮ್ ತೊಗೊಂಡ್ರೆ ಇಲ್ಲಿಂದ ಮತ್ತೆ ನೆಕ್ಸ್ಟ್ ಪ್ರೊಸೆಸ್ ಇರುತ್ತೆ ಡಿಪಾರ್ಟ್ಮೆಂಟ್ದು, ಆಮೇಲೆ ಆರ್ಡರ್ ಕಾಪಿ ಪಡೆಯೋದು. ಅದಕ್ಕೆ ಎಷ್ಟು ಸಮಯ ಹೋಗುತ್ತೆ ಅನ್ನೋವಂಥ ಪರಿಜ್ಞಾನ ಕೂಡ ಈ KPSC ಅವ್ರಿಗಿಲ್ಲ. ಎಷ್ಟೋ ಜನ ಅಭ್ಯರ್ಥಿಗಳು ನಿಜಕ್ಕೂ ಆಯ್ಕೆ ಆಗಿ ಕೂಡ ನಾವೇನೋ ಹುದ್ದೆನೇ ಸಿಕ್ಕಿಲ್ಲ ಅನ್ನೋ ರೀತಿ ಜೀವನ ಮಾಡುವಂಥ ಆಗ್ಬಿಟ್ಟಿದೆ ಇಲ್ಲಿ. ನಿನ್ನೆ ಯಾರೋ ಒಬ್ಬರು ಹಾಕಿದರು ಟೆಲಿಗ್ರಾಮಲ್ಲಿ, KPSC ಪರೀಕ್ಷೆನ ಬರೆಯುವಂಥ ಅಭ್ಯರ್ಥಿಗಳು ಒಂದು ರೀತಿ ಕಲಿಯುಗದ ಶಬರಿಗಳಿದ್ದಂತೆ. ನಿಜವಾಗಲೂ ಅಲ್ಲಿ ರಾಮನಿಗಾಗಿ ಕಾಯ್ತಾರೆ. ಬಟ್ ಇವರು ರಾಮನಿಗಿರೋ ಗುಣಗಳೆಲ್ಲ ಒಂದು ಗುಣಗಳು ಕೂಡ ಇಲ್ಲ. ಇವರನ್ನು ರಾಮನಿಗೆ ಹೋಲಿಸೋಕ್ಕೂ ಕೂಡ ಆಗಲ್ಲ. ಬಟ್ ಒಂದೊಂದು ಸತ್ಯ, ಈ KPSCಯ ನಿಧಾನಗತಿಯ ಧೋರಣೆ ಖಂಡಿತವಾಗಿಯೂ ದೊಡ್ಡ ಮಟ್ಟದ ಪರಿಣಾಮವನ್ನು ಅಭ್ಯರ್ಥಿಗಳ ಮೇಲೆ ಬೀರುತ್ತೆ. ಬಟ್ ಫೈನಲಿ ಯಾರೆಲ್ಲ ಆಯ್ಕೆ ಆಗಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್, ಶುಭವಾಗಲಿ. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ. ನೋಡ್ಬೋದು ಇಲ್ಲಿ ಟೋಟಲ್ ಮಾರ್ಕ್ಸ್ ತೊಗೊಂಡಿರುವಂಥದ್ದು 140. ಸೊ ಇಲ್ಲಿ ಅಭ್ಯರ್ಥಿ ಫಸ್ಟ್ ರ್ಯಾಂಕ್ HKಲಿ ಅಜಯ್ ಕುಮಾರ್ ಅಂತೇಳಿ, ಕಂಗ್ರ್ಯಾಚುಲೇಷನ್ಸ್ ಇವ್ರಿಗೂ ಕೂಡ. ಅಗೇನ್ ಒಟ್ಟು 15 ಜನ ಆಯ್ಕೆ ಆಗಿರುವಂಥವ್ರು ಇಲ್ಲಿ ಮಾಹಿತಿ ಇದೆ. ಸೊ ಇದರಲ್ಲಿ ನೀವು ನೋಡ್ಕೋಬೋದು ಎಷ್ಟಾಗಿದೆ ಅಂಕ, ಅವ್ರದ್ದು ಕಟ್ ಆಫ್ ಏನು ಅಂತೆಲ್ಲ ಕಂಪ್ಲೀಟ್ ಅವ್ರ ಡೀಟೇಲ್ಸ್ ಎಲ್ಲ ಇರುತ್ತೆ. ಈ ರೀತಿ ಡೀಟೇಲ್ಸನ್ನು ಇವರು ಮುಂಚೆ ಬಿಡೋಲ್ಲ, ಫೈನಲ್ ಲಿಸ್ಟಲ್ಲಿ ಮಾತ್ರ ಪ್ರಕಟ ಮಾಡ್ತಾರೆ. ಸೊ ಯಾಕೆ ಏನು ಅನ್ನೋದಕ್ಕೆ KPSC ಅವ್ರನ್ನ ಕೇಳಿದ್ರೆ ಕೆಲವೊಂದು ಬೇರೆ ಬೇರೆ ಕಾರಣಗಳು ಕೊಡ್ತಾರೆ. ಅದೆಲ್ಲ ಕಾರಣಗಳೇ ಅಲ್ಲ ಅನ್ನೋ ರೀತಿ ನಮ್ಗೆ ಅನಿಸುತ್ತೆ. ಬಟ್ ಏನೂ ಮಾಡೋಂಗಿಲ್ಲ, ಇರುವ ವ್ಯವಸ್ಥೆ ಹಾಗಿದೆ. ಈ ವ್ಯವಸ್ಥೆ ಬದಲಾಯಿಸೋಕ್ಕೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನಿಂದ ಇಳಿದು ಬರಬೇಕೇನೋ ಆ ರೀತಿ ಇದೆ. ಸೊ ಅಂತಿಮವಾಗಿ ಯಾರ್ಯಾರು ಆಯ್ಕೆ ಆಗಿದ್ರೆ ಎಲ್ರಿಗೂ ಶುಭವಾಗಲಿ. ಆದಷ್ಟು ಬೇಗ ನಾನ್ HK ಫಲಿತಾಂಶ ಆಯ್ಕೆ ಪಟ್ಟಿ ಕೂಡ ಪ್ರಕಟ ಆಗಲಿ. ಸ್ವಲ್ಪ ನಿಧಾನ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಈಗಿರುವಂಥ ಕಾರ್ಯದರ್ಶಿಗಳಿಗೆ ಹೋಗಿ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ತುಂಬ ಜನ ಅಭ್ಯರ್ಥಿಗಳು ಪಾಪ ಪ್ರಾಮಾಣಿಕವಾಗಿ ಆಯ್ಕೆ ಆದವರು ಕೂಡ ಇದ್ದೀರಾ. ನಾನು ಎಲ್ಲರ ಬಗ್ಗೆನೂ ಹೇಳ್ತಾ ಇಲ್ಲ, ಕೆಲವರು ಪಾಪ ಕಷ್ಟಪಟ್ಟು ಓದಿ ಆಯ್ಕೆ ಪಟ್ಟಿಯಲ್ಲಿ ಹೆಸರಿರುವಂಥವ್ರು ಇದ್ದಾರೆ. ನನ್ನ ಸ್ನೇಹಿತರು ಕೂಡ ಕೆಲವರು ಇದ್ದಾರೆ. ಸೊ ಅದಕ್ಕೆ ಖಂಡಿತವಾಗಿಯೂ ಅದು ಕೂಡ ಆದಷ್ಟು ಬೇಗ ಶೀಘ್ರದಲ್ಲಿ ಪ್ರಕಟ ಆಗುತ್ತೆ. ಆಗಿಲ್ಲ ಅಂತಂದರೆ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಕಾರ್ಯದರ್ಶಿ ಅವರು ತುಂಬ ಸ್ಟೂಡೆಂಟ್ ಫ್ರೆಂಡ್ಲಿ ಇದ್ದಾರೆ. ಆದಷ್ಟು ಬೇಗ ಅವ್ರು ಬಂದ ಮೇಲೆ ತುಂಬ ಕ್ವಿಕ್ಕಾಗಿ ಕೆಲಸ ಮಾಡ್ತಾಯಿದ್ದಾರೆ. ಈಗ ನೋಡಿರ್ಬೋದು ನೀವು, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರ್ ಎಕ್ಸಾಮ್ ಡೇಟ್ ಬಿಟ್ಟರು, ಲ್ಯಾಂಡ್ ಸರ್ವೇದು ಕ್ಲಾರಿಟಿ ಕೊಟ್ಟರು, ಆ್ಯಂಡ್ ಅಗೇನ್ ಆಯ್ಕೆ ಪಟ್ಟಿಗಳನ್ನ ಕೂಡ ಪ್ರಕಟ ಮಾಡ್ತಾ ಇದ್ದಾರೆ. ಸೊ ತುಂಬ ಕ್ವಿಕ್ಕಾಗಿ ಪ್ರೊಸೆಸನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಚೆನ್ನಾಗಿ ಕೆಲಸ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.